So yesterday we started discussing about K MAP. Alva, K MAP is very important and that will be sure question for 5 marks. ಅದು ಯಾವ ಪಾರ್ಟಲ್ಲಿ ಕೇಳ್ತಾರೆ? ನ್ಯೂಮರಿಕಲ್ಸ್ ಪಾರ್ಟಲ್ಲಿ ಕೇಳ್ತಾರೆ. ನೋಡಿ, ನ್ಯೂಮರಿಕಲ್ಸ್ ನಿಮಗೆ 5 ಕ್ವೆಶನ್ಸ್ ಬರುತ್ತೆ. ಯು ನೀಡ್ ಟು ಆನ್ಸರ್ ಓನ್ಲಿ 3 ಕ್ವೆಶನ್ಸ್. ಇಫ್ ಐ ಆಮ್ ನಾಟ್ ರಾಂಗ್, ಪಾರ್ಟ್ ಡಿ. ಆಯಿತಾ? 5 ಕ್ವೆಶನ್ಸಲ್ಲಿ ಯು ನೀಡ್ ಟು ಆನ್ಸರ್ ಓನ್ಲಿ 3. ಆ 3 ಅಲ್ಲಿ ಒಂದು ಕ್ವೆಶನ್ ಯಾವುದು ಅಂತಂದರೆ ಕೆ ಮ್ಯಾಪ್. ತುಂಬ ಸಿಂಪಲ್, ತುಂಬ ಅಂದರೆ ತುಂಬ ಸಿಂಪಲ್. ಸೆಕೆಂಡ್ ವಿಲ್ ಸಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈರ್ಸಿಂದ ಒಂದು ಮಾಡ್ತೀವಿ. ಥರ್ಡ್ ಓಪ್ ಆ್ಯಂಪ್ಸಿಂದ ಮಾಡ್ತೀವಿ. ಆ್ಯಂಡ್ ಫಿಫ್ತ್ ಆಸಿಲೇಟರ್ಸಿಂದನೂ ಒಂದು ಹೇಳ್ಕೊಡ್ತೀನಿ. ಸರಿನಾ? ಸಾಕು. ಎಷ್ಟಾಯಿತು? 4 ಆಯಿತು. ಆನ್ಸರ್ ಮಾಡಬೇಕಾಗಿರೋದೇ 3. ಬಟ್ ವಿ ಆರ್ ಡನ್ ವಿತ್ 4. ಅಂದರೆ ನಾವು 4 ಕ್ವೆಶನ್ಸ್ನ ಪ್ರಿಪೇರ್ ಆಗಿದ್ದರೆ ಆರಾಮಾಗಿ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ನಿಮಗೆ 15 ಔಟ್ ಆಫ್ 15 ಬಂದುಬಿಡುತ್ತೆ. ಬ್ಯಾಕಪ್ಗೆ ಬೇಕಾದ್ರೆ ಇನ್ನೊಂದು ಕ್ವೆಶನ್ ಎಕ್ಸ್ಟ್ರಾ ಕಳ್ತಿಟ್ಕೊಳ್ಳೋಣ. ಬಟ್ ಫಿಕ್ಸ್ಡ್ ಕ್ವೆಶನ್ಸ್, ವಿ ನೋ ದೋಸ್ ಕ್ವೆಶನ್ಸ್. ಸೊ ಅದರಿಂದ ಇದೇ ಕ್ವೆಶನ್ ಬರುತ್ತೆ ಅಂತ ಗೊತ್ತಾದಾಗ ಅದನ್ನು ಪ್ರಿಪೇರ್ ಆಗಲೇಬೇಕು. ಇವಾಗ ನಿಮಗೆ ಕೆ ಮ್ಯಾಪ್. ಸೊ ಕೆ ಮ್ಯಾಪಲ್ಲಿ ಫಸ್ಟು ಗ್ರೂಪಿಂಗ್. ನಿನ್ನೆಯಿಂದ ಕೆ ಮ್ಯಾಪ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ನೋಡಿ ಯಾರು ಬೇಕಾದ್ರೂ ಮಾಡ್ತಾರೆ. ಬಟ್ ಈ ಫಸ್ಟು ಕೆ ಮ್ಯಾಪ್ ಬಗ್ಗೆ ಇಂಟ್ರಡಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಗ್ರೂಪಿಂಗ್ ಆಫ್ ಸೆಲ್ಸ್. ಗ್ರೂಪಿಂಗ್ ಆಫ್ ಸೆಲ್ಸ್ ಬರೆದಿಟ್ಕೊಳ್ಳಿ. ಬಟ್ ಅಗೇನ್ ನೆನಪಿದ್ರೆ ಸಾಕು. ಯು ನೀಡ್ ನಾಟ್ ಟು ಮೆಮರೈಸ್. ಗ್ರೂಪಿಂಗ್ ಆಫ್ ಸೆಲ್ಸ್. ಆಯಿತಾ? ಸೊ ಗ್ರೂಪಿಂಗ್ ಆಫ್ ಸೆಲ್ಸ್ ಅಂತಂದರೆ ಏನು? ಈಗ ನಮಗೆ ಒಂದು ಕೆ ಮ್ಯಾಪ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಕೆ ಮ್ಯಾಪ್ ಫಾರ್ 4 ವೇರಿಯೇಬಲ್ಸ್. ಒಂದು 4 ವೇರಿಯೇಬಲ್ಸ್ ಕೆ ಮ್ಯಾಪ್ ಇದೆ ಅಂದ್ಕೊಳ್ಳಿ. Each box is called as what? Cell. Yesterday we have seen this. Each box is called as what? Cell ಅಂತ ಕರೀತಾರೆ. ಕರೆಕ್ಟಾ? ಸೊ ಇದು 0, 1, 2, 3, 4, 5, 6, 7, 8, 9, 10, 11, 12, 13, 15, 14. ಇದು ಬರೆಯೋಕ್ಕೆ ಬರಬೇಕು. ದೆನ್ ಐ ಟೋಲ್ಡ್ ಯು, ಇಲ್ಲಿ 2 ವೇರಿಯೇಬಲ್ಸ್ ಎ ಬಿ ಅಂತ ಬರ್ಕೊಳ್ಳಿ. ಇಲ್ಲಿ 2 ವೇರಿಯೇಬಲ್ ಸಿ ಡಿ, ಸಿ ಬಾರ್ ಡಿ ಬಾರ್, ಸಿ ಬಾರ್ ಡಿ, ಸಿ ಡಿ, ಸಿ ಡಿ ಬಾರ್. ಅದೇ ಥರ ಎ ಬಾರ್ ಬಿ ಬಾರ್. ಬಾರ್ ಅಂದರೆ 0, ರೈಟ್? ಸೊ ಎ ಬಾರ್ ಬಿ, ಎ ಬಿ ಬಾರ್, ಸಾರಿ ಎ ಬಿ ಬಾರ್, ರೈಟ್? ಗ್ರೂಪಿಂಗ್ ಅಂತಂದರೆ ಏನು? ಗ್ರೂಪಿಂಗ್ ಅಂತಂದರೆ ಈಗ ನಾವು ವಿ ಆರ್ ಟ್ರೈಂಗ್ ಟು ಸಿಂಪ್ಲಿಫೈ ದ ಗಿವನ್ Boolean expression. I told you there are so many methods, but out of those methods, the most easiest method so far is K MAP. ಇಲ್ಲಿ ನಾವು ಗ್ರೂಪಿಂಗ್ ಮಾಡೋದನ್ನು ಏನಂತಂದರೆ, ಈಗ ನಮಗೆ ಒಂದು ಕಂಡೀಷನ್ಸ್ ಕೊಡ್ತಾರೆ. ಆ ಕಂಡೀಷನ್ಸು ಎಲ್ಲೆಲ್ಲಿ ಕೊಡ್ತಾರೆ ಅಲ್ಲೆಲ್ಲ 1 ಅಂತ ಬರ್ಕೊಂಡು ಹೋಗ್ತೀವಿ. ಆಯಿತಾ? ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆನ್ ವಿ ಟಾಕ್ ಅಬೌಟ್ ದ ಪ್ರಾಬ್ಲಮ್ಸ್. ಈಗ ನಾನಿಲ್ಲಿ 1, 1 ಅಂತ ಬರ್ತಿದ್ದೀನಿ, ಇಲ್ಲಿ 1, 1 ಅಂತ ಬರ್ತಿದ್ದೀನಿ. ಸರಿನಾ? ಈ ಥರ ನಾವು 4 ಒನ್ಸ್ನ ಗ್ರೂಪ್ ಮಾಡ್ಬೋದು. ಸರಿನಾ? 4 ಒನ್ಸ್ನ ಗ್ರೂಪ್ ಮಾಡ್ಬೋದು. ಅದೇ ಥರ 2 ಒನ್ಗಳನ್ನೂ ಗ್ರೂಪ್ ಮಾಡ್ಬೋದು. ಈ ಥರ. ಸರಿನಾ? ನೋಡಿ, ವಿ ಕ್ಯಾನ್ ಗ್ರೂಪ್ 4 ಒನ್ಸ್ ಲೈಕ್ ದಿಸ್. 4 ಒನ್ಸ್ನೂ ಗ್ರೂಪ್ ಮಾಡ್ಬೋದು. ಅದೇ ಥರ 2 ಒನ್ಸ್ನೂ ಗ್ರೂಪ್ ಮಾಡ್ಬೋದು. ಅದೇ ಥರ 8 ನಂಬರ್ಸ್ನೂ ಗ್ರೂಪ್ ಮಾಡ್ಬೋದು. 8 ಒನ್ಸ್ನೂ ಗ್ರೂಪ್ ಮಾಡ್ಬೋದು. ಅಂದರೆ 1, 1, 1, 1, 1. ಸರಿನಾ? ಸೊ ಈ ಥರ ಇಲ್ಲಿ 8 ಒನ್ಸ್. ಸರಿನಾ? ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದರೆ, ಈ ಗ್ರೂಪಿಂಗ್ ಮಾಡಿದಾಗಲೇ ನಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಆಗ್ತಾ ಬರುತ್ತೆ. ಆಯಿತಾ? ಈ ಗ್ರೂಪಿಂಗ್ ಅನ್ನೋದನ್ನು ನಾವು 3 ಥರ ಮಾಡ್ಬೋದು. ಸೊ ದಟ್ ಈಸ್ ಗ್ರೂಪಿಂಗ್ ಆಫ್ ಸೆಲ್ಸ್ ಅಂದ್ರೇನು? ಗ್ರೂಪಿಂಗ್ ಕ್ಯಾನ್ ಬಿ ಡನ್ ಇನ್ 3 ways. This grouping can be done in 3 ways. That is, one is pair. Second one is quad. And the third one is octet. ಆಯಿತಾ? ಸೊ one is pair. ಒಂದು ಪೇರ್. ಇನ್ನೊಂದು ಕ್ವಾಡ್. ಇನ್ನೊಂದು ಆಕ್ಟೇಟ್ ಅಂತ. ಅಂದರೆ ನಾವು 3 ಥರ ಈ ಸೆಲ್ಸ್ನ ಗ್ರೂಪ್ ಮಾಡ್ಬೋದು. ಸೆಲ್ ಅಂದರೆ ಏನು? ಈಚ್ ಬಾಕ್ಸ್ in this particular map is called as what? Cell.
ಈ ಸೆಲ್ಲಲ್ಲಿ ಕೆಲವೊಂದು ನಂಬರ್ಸ್ ಕೊಡ್ತಾರೆ, ಕೆಲವೊಂದು ವ್ಯಾಲ್ಯೂಸ್ ಕೊಡ್ತಾರೆ. ಆ ವ್ಯಾಲ್ಯೂಸ್ ಎಲ್ಲೆಲ್ಲಿ ಕೊಡ್ತಾರೋ ಅಲ್ಲೆಲ್ಲ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಆ 1ಗಳನ್ನು ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗ್ರೂಪ್ ಇಟ್ ಇನ್ 3 ways. ಪೇರ್, ಇಬ್ಬರಿಬ್ಬರನ್ನ ಒಂದು ಗ್ರೂಪ್ ಮಾಡ್ಬೋದು, ಅಥವಾ 4 ಮೆಂಬರ್ಸ್ನ ಒಂದು ಗ್ರೂಪ್ ಮಾಡ್ಬೋದು, ಅಥವಾ 8 ಮೆಂಬರ್ಸ್ನ ಒಂದು ಗ್ರೂಪ್ ಮಾಡ್ಬೋದು. ಮೆಂಬರ್ಸ್ ಜಾಸ್ತಿ ಆದಷ್ಟು ಬೂಲಿಯನ್ ಎಕ್ಸ್ಪ್ರೆಷನ್ ತುಂಬ ಸಿಂಪಲ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಿಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ ತುಂಬ ಕಾಂಪ್ಲಿಕೇಟೆಡ್ ಆಗಬೇಕಾ, ಗೋ ಫಾರ್ ಪೇರ್. ತುಂಬ ಸಿಂಪಲ್ ಆಗಬೇಕಾ, ಗೋ ಫಾರ್ ಆಕ್ಟೇಟ್. ಸೊ ನಾವು ಇವಾಗೆಲ್ಲ ಗ್ರೂಪ್ ಮಾಡಬೇಕು ಅಂತಂದರೆ, ಯಾವಾಗಲೇ ಆಗಲಿ ಗ್ರೂಪಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ರೂಲ್ ಏನು ಅಂತಂದರೆ, ಕೀಪ್ ಇಟ್ ಇನ್ ಮೈಂಡ್, ಆಲ್ವೇಸ್ ಲುಕ್ ಫಾರ್ ಆಕ್ಟೇಟ್. ಅಂದರೆ 8 ಒನ್ಸ್ನ ಗ್ರೂಪ್ ಮಾಡೋಕ್ಕಾಗುತ್ತಾ ಚೆಕ್ ಮಾಡಿ, ಅಥವಾ 8 ಡಿಜಿಟ್ಸ್ನ 8 ಒನ್ಸ್ನ ನಾವು ಗ್ರೂಪ್ ಮಾಡೋಕ್ಕಾಗುತ್ತಾ ಚೆಕ್ ಮಾಡಿ. ದಟ್ಸ್ ಯುವರ್ ಫಸ್ಟ್ ಪ್ರಯಾರಿಟಿ. ಆಲ್ವೇಸ್ ಲುಕ್ ಫಾರ್ ಆಕ್ಟೇಟ್. 8 ಮೆಂಬರ್ಸ್ ಇದ್ದರೆ ಫಸ್ಟ್ ವಿತೌಟ್ ಥಿಂಕಿಂಗ್ ಮಚ್ ಗ್ರೂಪ್ ಇಟ್. ಫಸ್ಟ್ ಪ್ರಯಾರಿಟಿ ಈಸ್ ಲುಕ್ ಫಾರ್ ವಾಟ್, ಆಕ್ಟೇಟ್. ನಿಮಗೆ ಆಕ್ಟೇಟ್ ಸಿಕ್ಕಿಲ್ವಾ, ದೆನ್ ಲುಕ್ ಫಾರ್ ಕ್ವಾಡ್. ನಿಮಗೆ ಇನ್ ಕೇಸ್ ಆಕ್ಟೇಟ್ ಸಿಕ್ಕಿಲ್ಲ ಅಂತಂದರೆ ಲುಕ್ ಫಾರ್ ವಾಟ್, ಕ್ವಾಡ್ ಅಂದರೆ ಎ ಗ್ರೂಪ್ ಆಫ್ 4 ones ಅಥವಾ 4 adjacent cells is called as what, ಕ್ವಾಡ್ ಸಿಕ್ಕಿಲ್ವಾ, ದ ಲಾಸ್ಟ್ ಪ್ರಯಾರಿಟಿ ಈಸ್ ಪೇರ್. ಅಂದರೆ ಈಗ ಇಲ್ಲಿ ಒಂದು ನಾನು ಬೋರ್ಡ್ ಮೇಲೆ ಡ್ರಾ ಮಾಡಿದ್ದೀನಿ ತಾನೆ, ಇಲ್ಲಿ ನನಗೆ ಈ 1 ಇದೆಯಲ್ಲ, ಇದ್ರ ಪಕ್ಕ ಆಗಲಿ ಅಥವಾ ಇಲ್ಲಾಗಲಿ ಎಲ್ಲೂ ಕೂಡ ಒನ್ಸ್ ಇಲ್ಲ. ಸೊ ಐ ಆಮ್ ಲೆಫ್ಟ್ ಓನ್ಲಿ ವಿತ್ ವಾಟ್ ನಾವು, ಐ ಆಮ್ ಓನ್ಲಿ ಲೆಫ್ಟ್ ವಿತ್ ವಾಟ್, ಗ್ರೂಪಿಂಗ್ ದೀಸ್ ಟು. ಕರೆಕ್ಟ್ ತಾನೆ? ಸೊ ಪೇರ್ ನಂಗೆ ಆಪ್ಷನ್ ಇಲ್ಲ. ಬಟ್ ಇಲ್ಲಿ ಬರ್ತೀರಾ ಅಂದ್ಕೊಳ್ಳಿ, ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನೊಂದು ಗ್ರೂಪ್ ಮಾಡ್ತಾರೆ. ಸೊ ದಟ್ ಈಸ್ ರಾಂಗ್. ಬಿಕಾಸ್ ಏನಕ್ಕೆ ನಾವು ಕೆ ಮ್ಯಾಪ್ ಮಾಡ್ತಾ ಇದ್ವಿ, ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಬೂಲಿಯನ್ ಎಕ್ಸ್ಪ್ರೆಷನ್, ಒನ್ ಥಿಂಗ್. ದೆನ್ ವೆನ್ ಬೂಲಿಯನ್ ಎಕ್ಸ್ಪ್ರೆಷನ್ ಈಸ್ ರೆಡ್ಯೂಸ್ಡ್, ದ ನಂಬರ್ ಆಫ್ ಲಾಜಿಕ್ ಗೇಟ್ಸ್ ವಿಲ್ ಬಿ ಆಟೋಮೆಟಿಕಲಿ ರೆಡ್ಯೂಸ್ಡ್. ಅಂದರೆ ಮಿನಿಮಮ್ ಲಾಜಿಕ್ ಗೇಟ್ಸ್ನ ಇಟ್ಕೊಂಡು ನಾವು ಮ್ಯಾಕ್ಸಿಮಮ್ ಔಟ್ಪುಟ್ನ ಆಚೆ ತೆಗಿಬೇಕು. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್ ಬಿಹೈಂಡ್ ವಾಟ್, ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್. 100 ಲಾಜಿಕ್ ಗೇಟ್ಸ್ ಯೂಸ್ ಆಗೋ ಕಡೆ ವಿ ಶುಡ್ ರೀಪ್ಲೇಸ್ ದೋಸ್ 100 ಗೇಟ್ಸ್ ವಿತ್ ಓನ್ಲಿ 5 gates, where these 5 gates can do the same work which was done by whom, 100 gates. ಅರ್ಥ ಆಗ್ತಿದೆಯಾ? ಅಂದರೆ ಒಂದು ಎಫಿಷಿಯೆಂಟು, ಇನ್ನೊಂದು ಕಾಸ್ಟು. 100 ಗೇಟ್ಸ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಅದೇ 5 ಗೇಟ್ಸ್ಗಾದರೆ ಎಷ್ಟು ಕಾಸ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಸ್ಪೇಸ್, ತುಂಬ ಕಾಂಪ್ಯಾಕ್ಟಾಗಿ ತುಂಬ ಕಡಿಮೆ ಸ್ಪೇಸಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ಸ್ನ ತೊಗೋಬೇಕು ಅಥವಾ ಮ್ಯಾಕ್ಸಿಮಮ್ ಗೇಟ್ಸ್ನ ಇನ್ಸರ್ಟ್ ಮಾಡಬೇಕು. ಸೊ ಅದಕ್ಕೆ ನಮಗೆ ಫಸ್ಟು ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ನ ಡಿಸೈಡ್ ಮಾಡ್ಕೋತೀವಿ, ದಟ್ ಪರ್ಫಾರ್ಮ್ ಸಮ್ ಫಂಕ್ಷನ್. ಅದಕ್ಕೆ ತಕ್ಕಂಗೆ ನಾವೇನು ಮಾಡಬೇಕು, ಲಾಜಿಕ್ ಗೇಟ್ನ ರೆಡಿ ಮಾಡ್ಕೋಬೇಕು. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಯಾವುದು ಅಂದರೆ ಕೆ ಮ್ಯಾಪ್. ಸೊ ಕೆ ಮ್ಯಾಪ್ ಇಸ್ ಅ ಗ್ರಾಫಿಕಲ್ ಮೆಥಡ್ ಫಾರ್ ಸಾಲ್ವಿಂಗ್ ವಾಟ್, ಅ ಬೂಲಿಯನ್ ಎಕ್ಸ್ಪ್ರೆಷನ್. ಫಸ್ಟ್ ಕೆ ಮ್ಯಾಪ್ನ ಮಾಡ್ತೀವಿ. ದಿಸ್ ಇಸ್ ಕೆ ಮ್ಯಾಪ್ ಫಾರ್ 4 ವೇರಿಯೇಬಲ್ಸ್, 1 2 3 4 ವೇರಿಯೇಬಲ್ಸ್, ರೈಟ್. ಸೊ 4 ವೇರಿಯೇಬಲ್ಸ್ ಅಂದರೆ 2 to the power of 4, 16 ಸೆಲ್ಸ್ 0 to 15, ಕರೆಕ್ಟಾ? ನಾವು ಅವ್ರು ಏನು ಬೂಲಿಯನ್ ಎಕ್ಸ್ಪ್ರೆಷನ್ನ ಕೊಡ್ತಾರೋ ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ ಅವ್ರು ಎಲ್ಲೆಲ್ಲಿ ವ್ಯಾಲ್ಯೂಸ್ ಕೊಡ್ತಾರೋ ಅಥವಾ ಎಲ್ಲಿ ಮಿನ್ ಟರ್ಮ್ಸ್ ಅಂತ ಕೊಡ್ತಾರೋ ಅಲ್ಲೆಲ್ಲ 1 ಅಂತ ಹಾಕ್ತೀವಿ, ಎಲ್ಲೆಲ್ಲಿ ಕೊಡಲ್ವೋ ಅಲ್ಲೆಲ್ಲ 0 ಅಂತ ಹಾಕೊಂಡು ಹೋಗ್ತೀವಿ, ಅಥವಾ ಗ್ಯಾಪ್ ಬಿಟ್ಟರೂ ಆಗುತ್ತೆ. ಗ್ರೂಪಿಂಗ್ ಮಾಡಬೇಕು ಅಂದರೆ ಹೌ ಕ್ಯಾನ್ ಯು ಗ್ರೂಪ್? ಯು ಕ್ಯಾನ್ ಗ್ರೂಪ್ ಓನ್ಲಿ ಇನ್ 3 possible ways. ಯು ಕ್ಯಾನ್ ಗ್ರೂಪ್ 2 members, ಯು ಕ್ಯಾನ್ ಗ್ರೂಪ್ 4 members, ಯು ಕ್ಯಾನ್ ಗ್ರೂಪ್ 8 members. ಬಟ್ ಯು ಕೆನಾಟ್ ಗ್ರೂಪ್ 10 members, ನೈದರ್ ಯು ಕೆನಾಟ್ ಗ್ರೂಪ್ 6 members. ಇಲ್ಲ, ನಿಮಗೆ 3 ಪಾಸಿಬಿಲಿಟೀಸ್ ಇರೋದು. ಒಂದು, ಗ್ರೂಪಿಂಗ್ ಕ್ಯಾನ್ ಬಿ ಡನ್ ಇನ್ 3 ways, ದಟ್ ಈಸ್ ಪೇರ್, ಕ್ವಾಡ್, ಆಕ್ಟೇಟ್. ವಾಟ್ ಈಸ್ ಪೇರ್? ಸೊ ಡೆಫಿನೇಷನ್ ಕೇಳಿದ್ದಾರೆ, ಆಯಿತಾ? ಇದೆಲ್ಲ 1 mark ಕೇಳಿದ್ದಾರೆ. ಅಂದರೆ ವಾಟ್ ಈಸ್ ಕ್ವಾಡ್ ಇನ್ ಇದು ಹೈಲಿ ರಿಪೀಟೆಡ್ ಇದು, ಆಯಿತಾ? ವಾಟ್ ಈಸ್ ಕ್ವಾಡ್ ಇನ್ ಕೆ ಮ್ಯಾಪ್ ಅಂತ. ಸೊ ಫಸ್ಟ್ ಈಸ್ ಪೇರ್, ಗ್ರೂಪಿಂಗ್ ಆಫ್ 2 adjacent ones. Grouping of two adjacent ones, either vertically or horizontally, but not diagonally. So remember this,
ಏನಿದ್ರ ಅರ್ಥ ಅಂತಂದರೆ ಪೇರ್ ಅಂದರೆ ಗ್ರೂಪಿಂಗ್ ಆಫ್ ಟು ಅಡ್ಜಸೆಂಟ್ ಅಂದರೆ ಅಕ್ಕಪಕ್ಕ ಇರೋ ಎರಡು ಒನ್ನ ಗ್ರೂಪ್ ಮಾಡ್ಬೋದು, ಸರಿನಾ. ಈಗ ಇಲ್ಲಿ 1 ಇತ್ತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇತ್ತು ಅಂತಂದರೆ ಯು ಕೆನ್ ನಾಟ್ ಗ್ರೂಪ್ ಲೈಕ್ ದಿಸ್ ಇಸ್ ನಾಟ್ ಅಲೌಡ್. ಈ ಥರ ಗ್ರೂಪ್ ಮಾಡೋಂಗಿಲ್ಲ. ಐದರ್ ಯು ಕ್ಯಾನ್ ಗ್ರೂಪ್ ಹಾರಿಸಾಂಟಲಿ ಈ ಥರ, ಆರ್ ಯು ಕ್ಯಾನ್ ಗ್ರೂಪ್ ವರ್ಟಿಕಲಿ ಈ ಥರ, ದಿಸ್ ಇಸ್ ಅಲೌಡ್. ಯು ಕ್ಯಾನ್ ಗ್ರೂಪ್ ಹಾರಿಸಾಂಟಲಿ ಆರ್ ಇವನ್ ಯು ಕ್ಯಾನ್ ಗ್ರೂಪ್ vertically, but you cannot group what? Diagonally. This is most important. ಎಲ್ಲರೂ ಆನ್ಸರ್ಸ್ ಬರೀತಾರೆ, ಬಟ್ 1 out of 1 ಮಾರ್ಕಲ್ಲಿ ಕೇಳ್ತಾರೆ ಡಿಫೈನ್ ಪೇರ್ ಇನ್ ಕೆ ಮ್ಯಾಪ್ ಅಂತ. ಎಲ್ಲರೂ ಬರೀತಾರೆ ಗ್ರೂಪಿಂಗ್ ಆಫ್ ಟು ಅಡ್ಜಸೆಂಟ್ ಒನ್ಸ್. ಇನ್ಕಂಪ್ಲೀಟ್ ಆನ್ಸರ್. ಗ್ರೂಪಿಂಗ್ ಆಫ್ ಟು ಅಡ್ಜಸೆಂಟ್ ಒನ್ಸ್ ಅಂತಂದರೆ ಐ ಕ್ಯಾನ್ ಗ್ರೂಪ್ ಇನ್ ಎನಿ ಮ್ಯಾನರ್. ಐ ಕ್ಯಾನ್ ಗ್ರೂಪ್ ಹಾರಿಸಾಂಟಲಿ, ಇವನ್ ಐ ಕ್ಯಾನ್ ಗ್ರೂಪ್ ವರ್ಟಿಕಲಿ, ಆ್ಯಂಡ್ ಆಲ್ಸೋ ಇವನ್ ಐ ಕ್ಯಾನ್ ಗ್ರೂಪ್ ವಾಟ್? ಡಯಾಗ್ನಲಿ. ಸೊ ನಿಮ್ಮ ಆನ್ಸರ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಂದರೆ grouping of two adjacent ones either vertically or horizontally but not diagonally. ಈ ವರ್ಡ್ ಬರೆದ್ರೇ ನಿಮಗೆ 1 out of 1 ಬರುತ್ತೆ. ಅದೇ ಥರ ವಾಟ್ ಈಸ್ ಕ್ವಾಡ್? ನಾವು ಕ್ವಾಡ್ ಅಂತಂದರೆ ಗ್ರೂಪಿಂಗ್ ಆಫ್ 4 adjacent ones, 4 adjacent ones. ಬೇಕಾದ್ರೆ ತಗೊಳ್ಳಿ. ಗ್ರೂಪಿಂಗ್ ಆಫ್ 4 adjacent ones is called quad. This is most repeated ಆಯಿತಾ, ತುಂಬ ಸಲ ರಿಪೀಟ್ ಮಾಡಿದ್ದಾರೆ. ಡಿಫೈನ್ ಕ್ವಾಡ್ ಇನ್ ಕೆ ಮ್ಯಾಪ್. ಕ್ವಾಡ್ ಅಂದರೆ 4. ಸೊ ಗ್ರೂಪಿಂಗ್ ಆಫ್ 4 adjacent ones ಇನ್ ಎ ಕೆ ಮ್ಯಾಪ್ is called as what? A quad. ನಾನು ಇನ್ಕಂಪ್ಲೀಟ್ ಆನ್ಸರ್ ಬರ್ತೀನಿ, ನೀವು ಬರ್ಕೊಳ್ಳಿ ಪೂರ್ತಿ. ವಾಟ್ ಈಸ್ ಆಕ್ಟೇಟ್ ದೆನ್? ಎಸ್, octet is nothing but grouping of 8 adjacent ones. Grouping of 8 adjacent ones is known as octet. ಆಯಿತಾ? ನಾನೀಗೆಲ್ಲ ಸುಮ್ಮನೆ ಒಂದು ಕೆ ಮ್ಯಾಪ್ ರಫಾಗಿ ಡ್ರಾ ಮಾಡಿಬಿಟ್ಟು ಅದರಲ್ಲಿ ಪೇರು ಮತ್ತು ಕ್ವಾಡು ಮತ್ತು ಆಕ್ಟೇಟ್ನ ಮೆನ್ಷನ್ ಮಾಡಿರ್ತೀನಿ, ಸರಿನಾ. ನೀವು ಸೈಡಲ್ಲಿ ಬರೆದಿಟ್ಕೊಳ್ಳಿ. ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ಲುಕ್ ಫಾರ್ ಆಕ್ಟೇಟ್. 8 ಮೆಂಬರ್ಸ್ನ ಗ್ರೂಪ್ ಮಾಡೋಕ್ಕೆ ನೋಡಿ, 8 ಮೆಂಬರ್ಸ್ನ ಗ್ರೂಪ್ ಮಾಡೋಕ್ಕೆ ನೋಡಿ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ದೆನ್ ಗೋ ಫಾರ್ ಕ್ವಾಡ್. ಇಫ್ ಕ್ವಾಡ್ ಕೂಡ ಅವೈಲೇಬಲ್ ಇಲ್ಲ ಅಂತಂದರೆ ದೆನ್ ಗೋ ಫಾರ್ ಪೇರ್. ಆಯಿತಾ? ಸೊ ಈಗ ನಾನು ಒಂದು ಕೆ ಮ್ಯಾಪ್ನ ಡ್ರಾ ಮಾಡಿ ಸುಮ್ಮನೆ ತಿಳ್ಕೊಳ್ಳೋಕ್ಕಷ್ಟೇ ಅಲ್ಲ, ಸರಿನಾ. So CD, AB, this is A bar, B bar, A bar B, AB, AB bar. ಸಿ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ 10 ಕ್ವಶನ್ಸ್ ಮಾಡಿಸ್ತೀನಿ, 10 ಕ್ವಶನ್ಸಲ್ಲಿ ನಿಮಗೆ ಬಂದ್ಬಿಡಬೇಕು ಕೆ ಮ್ಯಾಪ್, ಆಯಿತಾ. ಸೊ ಎಕ್ಸಾಮ್ ಇದೆ ಅಂತಂದರೆ ಅದ್ರ ಮುಂಚೆ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಡೋದ್ರೆ ಆಯಿತು. ಸೊ ನೇಮ್ ದೆನ್. ದಿಸ್ ಇಸ್ 0, 1, 3, 2, 4, 5, 7, 6, 8, 9 ಇದೆಲ್ಲ ಹೆಂಗೆ ಬರುತ್ತೆ ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ ನಾವು, ಆಯಿತಾ. ನೆಕ್ಸ್ಟ್ ಇಸ್ 12, 13, 15, 14. ನೋಡಿ, ನೀವು ಇನ್ನೂ ನೆನ್ಪಿಟ್ಕೋಬೇಕು ಅಂತಂದರೆ ಈ ಸೆಕೆಂಡ್ 2, ದ ಕಾಲಮ್ ನಂಬರ್ 2 ಮತ್ತು ಕಾಲಮ್ ನಂಬರ್ 3 ಎಲ್ಲ ಆಡ್ ನಂಬರ್ಸೇ ಬರುತ್ತೆ ನೋಡಿ. 1, 5, 13, 9, 3, 7, 15, 11. These are all odd numbers, even number, so that confuse ಆಗಲ್ಲ. ಇನ್ ಕೇಸ್ ಕನ್ಫ್ಯೂಸ್ ಆಗುತ್ತೆ ಅಂದರೆ ಯು ಕ್ಯಾನ್ ರಿಮೆಂಬರ್, ಓಕೆ ಫೈನ್, ಕಾಲಮ್ ನಂಬರ್ 2 ಮತ್ತು ಕಾಲಮ್ ನಂಬರ್ 3 ದೇ ಆರ್ ವಾಟ್? ಆಡ್ ನಂಬರ್ಸ್ ಅಂತ. ಇವಾಗ ನಾನೇನು ಮಾಡ್ತೀನಿ ಇಲ್ಲಿ, ಸೊ ಐ ಆಮ್ ಗೋಯಿಂಗ್ ಟು ರೈಟ್. ನಾನೀಗ ಇಲ್ಲಿ 1 ಅಂತ ಬರಿತೀನಿ, ಸರಿನಾ. ಇಲ್ಲೂ 1 ಅಂತ ಬರಿತೀನಿ. ನನಗಿನ್ನೇನೂ ಇಲ್ಲ ಈ ಕೆ ಮ್ಯಾಪಲ್ಲಿ, ಸೊ ಇರೋದೇ 2 ವ್ಯಾಲ್ಯೂ. ಸೊ ಐ ಹ್ಯಾವ್ ಟು ಗ್ರೂಪ್ 2 ಈ ಥರ, ಸರಿನಾ. ಇದನ್ನೇನಂತ ಕರಿತೀವಿ ಇವಾಗ? ಪೇರ್. ಸೊ ಗ್ರೂಪಿಂಗ್ ಆಫ್ 2 adjacent ones either vertically or horizontally but not diagonally. I am not grouping diagonally, I am grouping vertically. This is your pair, ಸರಿನಾ. ನೆಕ್ಸ್ಟು ನಾನಿಲ್ಲಿ 1 1 1 1 ಅಂತ ತೊಗೊಂಡೆ.
ಇವಾಗ ನೀವು ಯೋಚನೆ ಮಾಡಿದ್ರೆ ಇಲ್ಲಿ ನಿಮಗೆ ಸರಿನಾ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ಇದು 4 ಒನ್ಸ್ ಇರೋದ್ರಿಂದ ಐ ಕ್ಯಾನ್ ಸ್ಟ್ರೈಟ್ ಅವೇ ಗ್ರೂಪ್ ದಮ್ ಲೈಕ್ ದಿಸ್. ಈ ಥರ 4 ಮೆಂಬರ್ಸ್ನ ಒಟ್ಟಿಗೆ ಗ್ರೂಪ್ ಮಾಡ್ತೀನಿ. ಐ ಕ್ಯಾನ್ ಕಾಲ್ ದಿಸ್ ಆಸ್ ವಾಟ್, ಪೇರ್ ನಂಬರ್ ಅಥವಾ ದಿಸ್ ಇಸ್ ಕ್ವಾಡ್. 4 ಜನರನ್ನ ಗ್ರೂಪ್ ಮಾಡ್ತೀನಿ, ಸರಿನಾ. ಸಪೋಸ್ ನಿಮ್ಮ ಹತ್ರ 8 ಇತ್ತು ಅಂದ್ಕೊಳ್ಳಿ, ಈ ಥರ ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1. ಇವಾಗ ನೀವೇನು ಮಾಡ್ತೀರಾ ಅಂತಂದರೆ ಯು ಮೈಟ್ ಬಿ ಥಿಂಕಿಂಗ್ ಏನಂತ ಯೋಚನೆ ಮಾಡ್ತೀರಾ, ಈ 1 ಆಲ್ರೆಡಿ ಈ ಗ್ರೂಪಲ್ಲಿದೆ, ಕರೆಕ್ಟ್ ತಾನೆ. ಈ 1ನ ಬಿಟ್ಟರೆ ನಿಮಗೆ ಇಲ್ಲಿ ಎಷ್ಟಿದೆ ಈಗ, 1 2 3 4 5 6 ಡನ್. 6 ಒನ್ಸ್ ಇದೆ. ನೆನ್ಪಿಟ್ಕೊಂಡಿರಿ, ವಿ ಕ್ಯಾನ್ ಕ್ಲಬ್ ಒನ್ಸ್ ಇನ್ ಒನ್ ಗ್ರೂಪ್ ಇನ್ ಅನದರ್ ಗ್ರೂಪ್, ಕ್ಲಬ್ ಮಾಡ್ಬೋದು. ಬಟ್ ಸರ್ಟೆನ್ ಕಂಡೀಷನ್ಸ್ ಬರುತ್ತೆ, ಬಟ್ ಅದು ಸಮ್ಸ್ ಮಾಡ್ತಾ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಂಡಿರಿ, ವಿ ಕ್ಯಾನ್ ಇನ್ಕ್ಲೂಡ್ ಹೋಮ್ ದ ಮೆಂಬರ್ಸ್. ಐ ಮೀನ್ ಈ ಒನ್ಸ್ ಇದೆ ಗೊತ್ತಾ, ಈ 1 ಒನ್ಸ್ ಇದೆ ಗೊತ್ತಾ, ಇದನ್ನು ಇನ್ನೊಂದು ಗ್ರೂಪಲ್ಲೂ ಇನ್ಕ್ಲೂಡ್ ಮಾಡ್ಕೋಬಹುದು. ಇಷ್ಟು ನೆನ್ಪಿಟ್ಕೊಂಡಿದ್ರೆ ನಾನಿವಾಗ ಈ 8 ಜನನ ಒಂದು ಗ್ರೂಪ್ ಅಂತ ಮಾಡ್ಕೊಳ್ತೀನಿ, ಸರಿನಾ. 8 ಜನನ ಒಂದು ಗ್ರೂಪ್ ಅಂತ ಐ ಕಾಲ್ ದಮ್ ಆಸ್ ಆಕ್ಟೇಟ್, ಸರಿನಾ. ಸೊ ಈಗ ನಿಮಗೆ ಕ್ವಾಡ್ ಅಂದರೆ ಗ್ರೂಪಿಂಗ್ ಆಫ್ 4 ಮೆಂಬರ್ಸು, ಪೇರ್ ಅಂದರೆ ಗ್ರೂಪಿಂಗ್ ಆಫ್ 2 ಮೆಂಬರ್ಸು, ದೆನ್ ಆಕ್ಟೇಟ್ ಅಂತಂದರೆ ಗ್ರೂಪಿಂಗ್ ಆಫ್ 8 ಮೆಂಬರ್ಸ್. ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ಡ್ಗೆ ಹೋದರೆ ವಿ ವಿಲ್ ಗೆಟ್ ಟು ನೋ ಈ ಎರಡನ್ನೂ ಗ್ರೂಪ್ ಮಾಡಿ ಕ್ವಾಡ್ ಮಾಡ್ಬೋದು ಅಂತ. ಬಟ್ ಸದ್ಯಕ್ಕೆ ಐ ಆಮ್ ಜಸ್ಟ್ ಹಿಯರ್ ಟು ಇಂಟ್ರಡಕ್ಷನ್ ಆಫ್ ಕೆ ಮ್ಯಾಪ್ಸಲ್ಲಿ ಈಗ ನಾನು ಬರ್ಸಿದ್ದೀನಲ್ವ ಇಲ್ಲಿ ಗ್ರೂಪಿಂಗ್ ಅಂದರೆ ಏನು, ಯಾವ್ಯಾವ ಥರ ನಾವು ಗ್ರೂಪ್ ಮಾಡ್ಬೋದು. ಸಿ ಆಲ್ವೇಸ್ ರಿಮೆಂಬರ್, ಬರೆದಿಟ್ಕೊಳ್ಳಿ ಮರ್ತೋಗ್ಬಿಡ್ತೀರಾ. ಫಸ್ಟ್ ಪ್ರಯಾರಿಟಿ ಫಾರ್ ಆಕ್ಟೇಟ್ ಅಂದರೆ ಫಸ್ಟು ಟ್ರೈ ಟು ಗ್ರೂಪ್ 8 ಮೆಂಬರ್ಸ್. ನಿಮಗೆ ಅಲ್ಲಿ ಎಲ್ಲೂ ಕೆ ಮ್ಯಾಪಲ್ಲಿ 8 ಮೆಂಬರ್ಸ್ ಸಿಗಲಿಲ್ವಾ, then look for quad, then look for pair. Don't run behind the pairs. First run behind the octet, then go behind the quad. If octet is not available, if quad is not available, then at last go behind home pair. Sarina. So we understood a K map is a graphical method to simplify the given Boolean expression, and each box in a K map is called as what, cell. And grouping of cells can be done in 3 ways. That is, we can group in pair, quad, even in what, octet. Sarina. Next mandu overlapping of groups. I told you. So overlapping of groups ಏನಾಗ್ತದೆ ಇಲ್ಲಿ, see this octet is overlapping with whom now, quad. So overlapping is allowed. ಅದಕ್ಕೂ certain conditions ಇದೆ that actually I'll discuss when we solve what, ಆ್ಯಕ್ಚುವಲ್ ಪ್ರಾಬ್ಲಮ್ಸ್. ಇವಾಗ ಹೇಳ್ಕೊಟ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ, ಬಿಕಾಸ್ ಪ್ರಾಬ್ಲಮ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಸರಿನಾ. ನೆಕ್ಸ್ಟು ಒನ್ ಥಿಂಗ್, ಸೆಕೆಂಡ್ ಥಿಂಗ್ ಏನು ಅಂತಂದರೆ ನೋಟಲ್ಲೇ ಬರ್ಕೊಳ್ಳಿ. ನೋಟಲ್ಲಿ ಏನು ಅಂತಂದರೆ ರೋಲಿಂಗ್ ಆಫ್ ಸೆಲ್ಸ್ ಅಂತ, ಅಥವಾ ರೋಲಿಂಗ್ ಆಫ್ ದಿ ಮ್ಯಾಪ್ ಅಂತ. ಸಿ ರೋಲಿಂಗ್ ಆಫ್ ಮ್ಯಾಪ್ ಅಂತಂದರೆ ಏನು ಅರ್ಥ ಅಂದರೆ, ಈಗ ಇದು ನಿಮ್ಮದು ಕಾರ್ನಾಫ್ ಮ್ಯಾಪ್ ಅಂತ ಅಂದ್ಕೊಳ್ಳಿ. ದಿಸ್ ಇಸ್ ಯೋರ್ ಕಾರ್ನಾಫ್ ಮ್ಯಾಪ್. ಇಲ್ಲಿ ಲೆಟ್ಸ್ ಸೇ ಇಲ್ಲೇನಿದೆ ನಿಮಗೆ ಆಗಲೇ ಇತ್ತಲ್ಲ, 0 0 4 12 ಆ್ಯಂಡ್ ಐ ಥಿಂಕ್ 0 4 12 8 ಇತ್ತಲ್ವಾ. ಈ ಕಡೆ ಎಕ್ಸ್ಟ್ರೀಮ್ ಲಾಸ್ಟಿಗೆ ಬಂದರೆ ಯು ವಿಲ್ ಗೆಟ್ ಯೋರ್ 2 if I am not wrong 6 then 14 ಫೈನಲಿ ಐ ಥಿಂಕ್ 10 ಆಯಿತಾ. ಸೊ ಈಗ ಇದು ಕಾರ್ನಾಫ್ ಮ್ಯಾಪ್ ಅಂದ್ಕೊಳ್ಳಿ. ಈ ಕಾರ್ನಾಫ್ ಮ್ಯಾಪ್ನ ರೋಲ್ ಓವರ್ ಮಾಡ್ಬೋದು. ಈ ಥರ ರೋಲ್ ಮಾಡಿದಾಗ ಇವೆರಡು ಬಂದು ಮೀಟ್ ಆಗುತ್ತೆ, ಕರೆಕ್ಟ್ ತಾನೆ. ಸೊ ಇದು ಈ ಎಕ್ಸ್ಟ್ರೀಮ್ ಕಾರ್ನರು, ಇದು ಈ ಎಕ್ಸ್ಟ್ರೀಮ್ ಕಾರ್ನರು. ನೀವು ಮ್ಯಾಪ್ನ ಈ ಥರ ರೋಲ್ ಮಾಡ್ಬೋದಾಗ ಇವೆರಡು ಏನಾಗುತ್ತೆ, ಮೀಟ್ ಆಗುತ್ತೆ ಆ್ಯಂಡ್ ದೇ ಆರ್ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಅಂತೀವಿ. ಬಟ್ ತೀರಾ ಅಡ್ವಾನ್ಸ್ಡ್ ಬೇಡ ನಮಗೆ, ಜಸ್ಟ್ ಈ ಥರ ರೋಲ್ ಮಾಡ್ಬೋದು. ಅಂದರೆ ಅರ್ಥ ಏನು ಗೊತ್ತಾ, ಈ ಕಡೆ ಎಕ್ಸ್ಟ್ರೀಮಲ್ಲಿ ಇರೋದ್ರ ಜೊತೆಗೆ ಗ್ರೂಪ್ ಮಾಡ್ಬೋದು. ಹೆಂಗೆ ಗ್ರೂಪ್ ಮಾಡ್ಬೋದು, ಬೈ ಜಸ್ಟ್ ಇಮ್ಯಾಜಿನಿಂಗ್ ರೋಲ್ ಓವರ್ ಕಂಡೀಷನ್. ಈ ಥರ ಎರಡು ಮೀಟ್ ಆಗುತ್ತಾ. ಸೊ ಮೀಟ್ ಆದಾಗ ಇಲ್ಲಿರೋರನ್ನ ಮತ್ತು ಇಲ್ಲಿರೋರನ್ನ ನಾನು ಏನು ಮಾಡ್ಕೋಬೋದು, ಗ್ರೂಪ್ ಮಾಡ್ಬೋದು ಒಂದು. ಅದೇ ಥರ ಇಲ್ಲಿ ನೋಡಿ,
ಈ ಎಕ್ಸ್ಟ್ರೀಮ್ ಟಾಪಲ್ಲಿ ಇರುತ್ತಲ್ಲ, ಈ ಎಕ್ಸ್ಟ್ರೀಮ್ ಟಾಪಲ್ಲಿ ಇರೋದನ್ನ ಎಕ್ಸ್ಟ್ರೀಮ್ ಬಾಟಮಲ್ಲಿ ಇರೋ ಜೊತೆಗೂ ಗ್ರೂಪ್ ಮಾಡ್ಬೋದು. ಬಿಕಾಸ್ ವೆನ್ ಯು ರೋಲ್ ಇಟ್ ಅಗೇನ್ ದೀಸ್ ಟು ವಿಲ್ ಮೀಟ್ ಆ್ಯಂಡ್ ವಿ ಕ್ಯಾನ್ ಗ್ರೂಪ್ ದೆಮ್. ನೋಡಿ, ರೈಟ್? ಸೊ ಇದು ರೋಲಿಂಗ್ ಅಂತ ಕರಿತೀವಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸಿಂಪಲ್ ಆಗಿ ನನ್ನ ನಂಬರ್ಸ್ ಎಲ್ಲ ಬರೆಯಲ್ಲ, ನೀವು ಬೇಕಾದ್ರೆ ಬರ್ಕೊಳ್ಳಿ. ಇಟ್ ಕನ್ಸ್ಯೂಮ್ಸ್ ಟೈಮ್. ದಿಸ್ ಇಸ್ ಎ ಬಿ, ದಿಸ್ ಇಸ್ ಸಿ ಡಿ. ಆಯಿತಾ? ದಿಸ್ ಇಸ್ ಯೋರ್ ಎ ಬಾರ್, ಬಿ ಬಾರ್, ಎ ಬಾರ್ ಬಿ, ಎ ಬಿ, ಎ ಬಿ ಬಾರ್. ಸಿಮಿಲರ್ಲಿ ಇಲ್ಲಿ ಸಿ ಬಾರ್ ಡಿ ಬಾರ್. ಸಿ ಬಾರ್ ಡಿ ಬಾರ್ ಅಂತ ಏನು? 0 0. ಡೋಂಟ್ ಫರ್ಗೆಟ್ ದಟ್, ಸರಿನಾ? ಸಿ ಬಾರ್ ಡಿ ಅಂದರೆ 0 1, ಐ ಮೀನ್ 1 1 ಅಂದರೆ ಸಿ ಡಿ ಬಾರ್. ನೆಕ್ಸ್ಟು ಈಗ ಇಲ್ಲಿ ಸಪೋಸ್ ನನಗೆ ಇಲ್ಲಿ 1 ಇತ್ತು ಅಂದ್ಕೊಳ್ಳಿ, ಇಲ್ಲಿ 1 ಇದೆ ಅಂದರೆ ಇದು 0 1 3 2, ಸರಿನಾ? 4 5 7 6 8 9 11 10, ಆಮೇಲೆ 12 13 15 14, ರೈಟ್? ಈಗ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಈ 4 ನೀವು ಯೋಚನೆ ಮಾಡಿದ್ರೆ ಏನು ಅನ್ಕೋತೀರಾ? ಗ್ರೂಪ್ ಮಾಡೋಕ್ಕಾಗಲ್ಲ, ಇಂಡಿವಿಜುವಲ್ ಆಗಿದೆ. ಕರೆಕ್ಟ್ ತಾನೆ? ಇಂಡಿವಿಜುವಲ್ ಆಗಿದೆ ಅಂದರೆ ಇಲ್ಲಿದೆ, ಇದ್ರ ಜೊತೆ ಯಾರನ್ನ ಗ್ರೂಪ್ ಮಾಡ್ತೀರಾ? ಇದ್ರ ಪಕ್ಕ ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ. ಅದೇ ಥರ ಇಲ್ಲೂ ಏನೂ ಇಲ್ಲ, ಇಲ್ಲೂ ಏನಿಲ್ಲ. ಸೊ ಯು ಥಿಂಕ್ ದಟ್ ಗ್ರೂಪಿಂಗ್ ಇಸ್ ನಾಟ್ ಪಾಸಿಬಲ್, ಬಟ್ ಯೂಸ್ ಯುವರ್ ರೋಲ್ ಓವರ್ ಕಂಡೀಷನ್. ಸೊ ರೋಲ್ ಓವರ್ ಕಂಡೀಷನ್ನ ಯೂಸ್ ಮಾಡಿದ್ರೆ ಈಗ 1 ಇಲ್ಲಿದೆ, ಇನ್ನೊಂದು 1 ಇಲ್ಲಿದೆ, 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 ಕಾರ್ನರ್ಸಲ್ಲಿದೆ ತಾನೆ? ಸೊ ಇವಾಗ ನಾನೇನಾದರೂ ಈ ಮ್ಯಾಪ್ನ ರೋಲ್ ಮಾಡಿದ್ರೆ, ಸೊ ಲೆಟ್ಸ್ ಇಮ್ಯಾಜಿನ್ ಇಫ್ ಐ ರೋಲ್ ಇಟ್ ಲೈಕ್ ದಿಸ್. ಇವಾಗ ಯೋಚನೆ ಮಾಡಿ, ಈ 1 ಈ 1 ಈ 1 ಈ 1 ಪಕ್ಕ ಪಕ್ಕ ಬಂತ? ಸೊ ದಟ್ ಯು ಕ್ಯಾನ್ ಪೇರ್ ದಮ್. ಇದನ್ನು ಪೇರ್ ಮಾಡ್ಬೋದು, ಆಮೇಲೆ ಇದನ್ನು ಪೇರ್ ಮಾಡ್ಬೋದು. ಅದರ್ ಆಪ್ಷನ್, ಇವಾಗ ಇವನ್ನ ರೋಲ್ ಮಾಡಿದಾಗ ಹಿಂಗಾಯಿತು, ಈ 1 1 1 1 1 ಈ ಥರ ಬಂತು ತಾನೆ? ಯೋಚನೆ ಮಾಡಿ, ರೈಟ್? ಸೊ ಐ ಮೀನ್ ಟಾಪಲ್ಲಿ 1 1 ಇದೆ, ಬಾಟಮಲ್ಲಿ 1 1 ಇದೆ, ಕರೆಕ್ಟಾ? ಸೊ 1 ಐ ಮೀನ್ 1 1 1 1 ಯು ಕ್ಯಾನ್ ಗೋ ಫಾರ್ ಪೇರಿಂಗ್. ನೀವು ಕರೆಕ್ಟಾಗಿ ಯೋಚನೆ ಮಾಡಿ. ಇವಾಗ ನಾನೇನಂದೆ? ರೋಲ್ ಓವರ್. ಹಿಂಗೆ ರೋಲ್ ಮಾಡಿದಾಗ ಈ ಥರ ಆಯಿತು. ನಾವು ಥಿಂಕ್ ಲೈಕ್ ದಿಸ್. ನಾವು ಈ ಥರ ರೋಲ್ ಮಾಡಿದ್ರೆ ಥಿಂಕ್ ಇನ್ ಆಲ್ ಪಾಸಿಬಲ್ ವೇಸ್ ನಾವು. ಎಸ್, ಈಗ ಹಿಂಗೂ ರೋಲ್ ಮಾಡ್ಬೋದು ತಾನೆ? ಸೊ ಎರಡನ್ನೂ ಕ್ಲಬ್ ಮಾಡಿಕೊಂಡು ನಾವೇನು ಮಾಡ್ತೀವಿ? ಇದನ್ನು ಒಂದು ಕ್ವಾಡ್ ಅಂತ ತೊಗೊಂಡ್ಬಿಡ್ತೀವಿ. ಬಿಕಾಸ್ ರೋಲ್ ಮಾಡಿದಾಗ ಮ್ಯಾಪ್ನ ನಮಗೇನಾಗುತ್ತೆ? ಇವು ಪಕ್ಕ ಪಕ್ಕ ಬರುತ್ತೆ. ಸೊ ವಾಟ್ ಐ ಕ್ಯಾನ್ ಡೂ ಹಿಯರ್ ಇಸ್ ವಾಟ್? ಸಿ, ಈ 1ನ ಮತ್ತು ಈ ಪರ್ಟಿಕ್ಯುಲರ್ 1ನ ಒಂದೇ ಗ್ರೂಪ್ ಅಂತ ಮಾಡಿ ಐ ಕ್ಯಾನ್ ಕಾಲ್ ಇಟ್ ಅ ಸ್ಕ್ವಾಡ್. ಸೊ ವಿ ಕ್ಯಾನ್ ಗ್ರೂಪ್ ಆಲ್ ದ ಕಾರ್ನರ್ಸ್. ಸೊ ಎಕ್ಸಾಮಲ್ಲಿ ತುಂಬ ಪೆಕ್ಯುಲಿಯರ್ ಆಗಿ ಕೇಳ್ತಾರೆ. ಪೆಕ್ಯುಲಿಯರ್ ಇನ್ ದ ಸೆನ್ಸ್ ಹೆಂಗೆ ಗೊತ್ತಾ? ತುಂಬ ಟ್ವಿಸ್ಟ್ ಮಾಡ್ತಾರೆ. ನಿಮಗೆ ಕಾರ್ನರ್ಸಲ್ಲಿ ಬಂದಾಗ ನೀವೇನು ಮಾಡ್ತೀರಾ? ಗ್ರೂಪ್ ಮಾಡೋಕ್ಕಾಗಲ್ಲ ಅಂತ ಒಂದೊಂದು ಹಂಗಂಗೆ ತೊಗೊಂಡ್ಬಿಡ್ತೀರಾ. ವಾಟ್ಸ್ ದ ಯೂಸ್ ಆಫ್ ಕೆ ಮ್ಯಾಪ್? ಸೊ ಕೆ ಮ್ಯಾಪ್ನ ನಾವು ಆ್ಯಕ್ಚುಲಿ ರೋಲ್ ಮಾಡಿದಾಗ ಏನಾಗುತ್ತೆ? ಈ 4 ಕಾರ್ನರ್ಸ್ನೂ ಸೇರಿಸಿ ಒಂದೇ ಕ್ವಾಡ್ ಅಂತ ಮಾಡ್ಕೋಬೋದು. ಸೊ ರೋಲಿಂಗ್ ಆಫ್ ದಿ ಮ್ಯಾಪ್. ಇಷ್ಟಕ್ಕೆ ಅಲ್ಲ, ಇವೇನು ಏನು ಮಾಡ್ಬೋದು ಅಂತಂದರೆ, ಈಗ ಸಪೋಸ್ ನಾನು ಇಲ್ಲಿ ಸಿಂಪಲಾಗಿ ಬರೋದು ತೋರಿಸ್ತೀನಿ ನೋಡಿ. ಈಗ ಸಪೋಸ್ ಈಗ ನಿಮಿಷ, ಈಗ ಸಪೋಸ್ ನನಗೆ ಇಲ್ಲಿ 1 1 ಇತ್ತು, ಇಲ್ಲಿ 1 1 ಇತ್ತು ಅಂದ್ಕೊಳ್ಳಿ. ಸೊ ಐ ಆಮ್ ನಾಟ್ ರೈಟಿಂಗ್ ಎನಿಥಿಂಗ್, ನಾನು ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೆಂಗೆ ಯೂಸ್ ಮಾಡ್ಬೋದು ರೋಲ್ ಓವರ್ ಕಂಡೀಷನ್ನ ಅಂತ ಹೇಳಿ. ಏನಾಗುತ್ತೆ ಈಗ ನೋಡಿ, ನೀವೇನು ಮಾಡ್ತೀರಾ? ಈಗ ಇದನ್ನು ಒಂದು ಪೇರ್ ಅಂತ ಗ್ರೂಪ್ ಮಾಡ್ಕೋಬೋದು, ಇದನ್ನು ಒಂದು ಪೇರ್ ಅಂತ ಗ್ರೂಪ್ ಮಾಡ್ಕೋಬೋದು. ಬಟ್ ನಾನು ಏನು ಹೇಳಿದೆ ನಿಮಗೆ? ಆಲ್ವೇಸ್ ಲುಕ್ ಫಾರ್ ಫಸ್ಟ್ ಏನು ನೋಡ್ತೀರಾ? ಆಕ್ಟೇಟ್. 8 1s ಇಲ್ಲವೇ ಇಲ್ಲ, ಫರ್ಗೆಟ್ ಅಬೌಟ್ ಇಟ್, ಕರೆಕ್ಟಾ? ಅದೇ ಥರ 4 ನೋಡಿ, 4 ಇಲ್ಲ, ಯಾಕಂದರೆ ಇಲ್ಲೊಂದು ಗ್ರೂಪ್ ಇದೆ, ಇಲ್ಲೊಂದು ಗ್ರೂಪ್ ಇದೆ. ಬಟ್ ರಿಮೆಂಬರ್, ರೋಲ್ ಓವರ್ ಇದು ಮ್ಯಾಪ್. ಸೊ ಇದು ಮ್ಯಾಪ್ ಈಗ, ಕರೆಕ್ಟ್ ತಾನೇ?
ಈ ಮ್ಯಾಪ್ನ ರೋಲ್ ಓವರ್ ಮಾಡಿದ್ರೆ ಅವೆರಡು ಮೀಟ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ಸಿ ಈ ಥರ ಸರಿನಾ? ಕ್ಲಾಸ್ ಡಿಸ್ಕನೆಕ್ಟ್ ಆಯ್ತಾ? ಸೊ ಈಗ ನೋಡಿ, ಇದು ಮತ್ತು ಇದು ಇವೆರಡನ್ನೂ ನೀವು ರೋಲ್ ಓವರ್ ಮಾಡಿದ್ರೆ ಹೋಪ್ ಯು ಕ್ಯಾನ್ ಸಿ ದ್ಯಾಟ್ ಇವೆರಡು ಮೀಟ್ ಆಗುತ್ತೆ. ಕರೆಕ್ಟ್ ತಾನೆ? ಇದು ಟಾಪಲ್ಲಿದ್ದು, ಇದು ಬಾಟಮಲ್ಲಿ ಇದ್ದಿದ್ದು. ಈ ಥರ ಯಾವಾಗ ನೀವು ಇದನ್ನು ರೋಲ್ ಓವರ್ ಮಾಡ್ತೀರಾ, ದೆ ಬೋತ್ ಮೀಟ್ ಈಚ್ ಅದರ್ ಆ್ಯಂಡ್ ದೆ ಬಿಕಮ್ ಎ ಕ್ವಾಡ್. ಸೊ ರೋಲ್ ಓವರ್ನ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನೇನು ಮಾಡ್ಬೋದು ಹೇಳಿ, ಇದನ್ನು ಮತ್ತು ಇದನ್ನು ಒಂದು ಗ್ರೂಪ್ ಮಾಡ್ಕೋಬೋದು. ಸರಿನಾ? ಅದೇ ಥರ ಇವನ್ ಐ ಕ್ಯಾನ್ ಗೋ ಫಾರ್ ಇಲ್ಲಿ 1 1 1 1 1 1 1. ನೀವೇನು ಯೋಚನೆ ಮಾಡ್ತೀರಾ ಪ್ರಾಕ್ಟಿಕಲಿ? ಸೊ ಟು ಬಿ ಹಾನೆಸ್ಟ್ ಏನು ಯೋಚನೆ ಮಾಡ್ತೀರಾ? ಗೋ ಫಾರ್ ಕ್ವಾಡ್. ಕ್ವಾಡ್ ಅಂದರೆ ಇದನ್ನು ಒಂದು ಗ್ರೂಪ್ ಅಂತ ತೊಗೊಳ್ತೀರಾ, ಇದನ್ನು ಒಂದು ಗ್ರೂಪ್ ಅಂತ ತೊಗೊಳ್ತೀರಾ. ಬಟ್ ಇಮ್ಯಾಜಿನ್ ಫಾರ್ ರೋಲ್ ಓವರ್ ಕಂಡೀಷನ್, ವೆನ್ ಯು ರೋಲ್ ಇಟ್ ಓವರ್ ವಿ ಕ್ಯಾನ್ ಈಸಿಲಿ ಗ್ರೂಪ್ ಈ 4ನ್ನು ಈ 4 ಜೊತೆಗೆ ಗ್ರೂಪ್ ಮಾಡಿದ್ರೆ ದಟ್ ಬಿಕಮ್ಸ್ ಒನ್ ಗ್ರೂಪ್ ಆಕ್ಟ್. ಕರೆಕ್ಟಾ? ಅಂದರೆ ನಾವು 4 ಕಾರ್ನರ್ಸ್ನೂ ಗ್ರೂಪ್ ಮಾಡ್ಬೋದು. ಇಲ್ಲಿರೋ ಒನ್ನನ್ನು ಇಲ್ಲಿರೋ ಒನ್ ಜೊತೆಗೂ ಗ್ರೂಪ್ ಮಾಡ್ಬೋದು. ಅಂದರೆ ಈ ಥರ. ಸರಿನಾ? ಸೊ ನೀವು ಕೇರ್ಫುಲ್ಲಾಗಿ ನೋಡಿ, ಇದನ್ನು ಇದ್ರ ಜೊತೆಗೆ, ಇದನ್ನು ಇದ್ರ ಜೊತೆಗೆ, ಇದನ್ನು ಇದ್ರ ಜೊತೆಗೂ ಗ್ರೂಪ್ ಮಾಡ್ಬೋದು. ಇಲ್ಲಿರೋದನ್ನು ಇದ್ರ ಜೊತೆಗೆ, ಈ ಟಾಪಲ್ಲಿರೋದನ್ನು ಬಾಟಮ್ ಜೊತೆಗೆ. ಸೊ ಈ ಥರ ರೋಲ್ ಓವರ್ ಥರ ನಾವೇನು ಮಾಡ್ಬೋದು, ರೋಲ್ ಓವರ್ ಕಂಡೀಷನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಗ್ರೂಪ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಬಟ್ ಎನಿವೇಸ್ ಫಾರ್ ದ ಟೈಮಿಂಗ್ ರಿಮೆಂಬರ್, ಸೊ ರೋಲಿಂಗ್ ಆಫ್ ದಿ ಮ್ಯಾಪ್ ಅಂದರೆ ಇಷ್ಟೇ. ಇನ್ನು ರಿಡಂಡೆಂಟ್ ಗ್ರೂಪ್ ಅಂತ ಒಂದು ಬರುತ್ತೆ. ಆಯಿತಾ? ಸೊ ರಿಡಂಡೆಂಟ್ ಗ್ರೂಪ್ ಅಂತ ಇದು ಕೇಳ್ತಾರೆ 1 ಮಾರ್ಕ್ಗೆ, ವಾಟ್ ಯು ಮೀನ್ ಬೈ ರಿಡಂಡೆಂಟ್ ಗ್ರೂಪ್ ಅಂತ. ಇನ್ನು ಮಿಕ್ಕಿದ್ದೆಲ್ಲ ಕೂಡ ಏನು ಅಂತಂದರೆ ಇದು ಹೇಳ್ಕೊಡ್ತಿರೋದು ಜಸ್ಟ್ ಮುಂದೆ ಪ್ರಾಬ್ಲಮ್ಸ್ ಮಾಡಬೇಕು ಅಂತಂದರೆ ನಿಮ್ಗೆ ಅರ್ಥ ಆಗೋದಕ್ಕೆ. ರಿಡಂಡೆಂಟ್ ಗ್ರೂಪ್ ಅಂತಂದರೆ ಏನು? ಸಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ಅನ್ ಎಕ್ಸಾಂಪಲ್. ಆಡಿಯೋ ಇಸ್ ನಾಟ್ ಆಡಿಬಲ್. ಆಡಿಯೋ ನೌ ನಾವು ಆಡಿಯೋ ಕೇಳಿಸ್ತಿದೆಯಾ ಇವಾಗ? ನೋ? ರೇಸ್ ಯೋರ್ ಹ್ಯಾಂಡ್. ಕ್ಯಾನ್ ಯು ಹಿಯರ್ ಮೀ? Any group are overlapped by another group, then it is called redundant group. How to understand this? See, definition ಅರ್ಥ ಆಗಲ್ಲ, just example ಇಂದ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೋಡಿ ಈಗ done. So this is your A B C D. Let's imagine ನನಗೀಗ ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸರಿನಾ? ಈಗ ಇದು ಒಂದು ಪೇರ್, ನೋ ಡೌಟ್ ಅಬೌಟ್ ಇಟ್. ಕರೆಕ್ಟಾ? ನೆಕ್ಸ್ಟು ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ? ಈ ಥರ ಪೇರ್ ಮಾಡ್ತೀರಾ. ಕರೆಕ್ಟ್ ತಾನೆ? ಈ ಥರ ಪೇರ್ ಮಾಡ್ತೀರಾ. ಬಿಕಾಸ್ ಈ 1ನ್ನು ಗ್ರೂಪ್ ಮಾಡ್ಕೋಬೋದು, ಬಿಕಾಸ್ ಇದು ಎಂಟಿ ಆಗಿದೆಯಲ್ವಾ. ಆಮೇಲೆ ಏನು ಮಾಡ್ತೀರಾ? ಲೆಟ್ಸ್ ಇಮ್ಯಾಜಿನ್ ನಿಮಗೆ ಇಲ್ಲೂ 1 ಇದೆ, ಸರಿ ಇದು ಬೇಡ, ಇಲ್ಲಿ 1 ಇದೆ ಅಂತ ಅಂದ್ಕೊಳ್ಳಿ. ಈ 1ನ್ನು 1 ಮಾಡೋಕ್ಕೆ ಏನು ಮಾಡ್ತೀರಾ? ಈ ಥರ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇವಾಗ ಇಲ್ಲೇನಾಗ್ತದೆ, ಇದನ್ನು ಒಂದು ಪೇರ್ ಅಂತ ಆಲ್ರೆಡಿ ತೊಗೊಂಡಿದ್ದೀವಿ, ವಿ ಹ್ಯಾವ್ ಟೇಕನ್ ಪೇರ್. ಬಟ್ ಅಗೇನ್ ಏನು ಮಾಡ್ತಾ ಇದ್ದೀವಿ, ಇದ್ರ ಜೊತೆಗೆ ಪೇರ್ ಮಾಡೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಅಗೇನ್ ಈ ಒನ್ನನ್ನು ಇದ್ರ ಜೊತೆಗೆ ಪೇರ್ ಮಾಡ್ತಾ ಇದ್ದೀವಿ. ಫೈನ್, ವೆಲ್ ಆ್ಯಂಡ್ ಗುಡ್, ಅಲ್ಲಿವರೆಗೂ ಇಶ್ಯೂ ಇಲ್ಲ, ನಾಟ್ ಎನ್ ಇಶ್ಯೂ, ಯು ಕ್ಯಾನ್ ಡೂ ದಿಸ್. ಬಟ್ ಅಗೇನ್ ಏನು ಮಾಡ್ತಾ ಇದ್ದೀವಿ, ಇವನ್ ದೋ ದಿಸ್ 1 ಈಸ್ ಆಲ್ರೆಡಿ ಪೇರ್ಡ್ ವಿತ್ ದಿಸ್, ವಿ ಆರ್ ಟ್ರೈಂಗ್ ಟು ಪೇರ್ ವಿತ್ ದಿಸ್. ನಾವು ಇದ್ರ ಜೊತೆಗೂ ಪೇರ್ ಮಾಡ್ತಾ ಇದ್ದೀವಿ. ಇಲ್ಲೇನಾಗ್ತಾ ಇದೆ ಹೇಳಿ, ಈ 1 1 ಇದೆಯಲ್ಲ, ದೇ ಆರ್ ಆಲ್ರೆಡಿ ಪೇಡ್, ದೇ ಆರ್ ಆಲ್ರೆಡಿ ಪ್ರೆಸೆಂಟ್ ಇನ್ ಒನ್ ಗ್ರೂಪ್, ಬಟ್ ಸ್ಟಿಲ್ ವಿ ಆರ್ ಟ್ರೈಂಗ್ ಟು ಗ್ರೂಪ್ ದೆಮ್ ಇನ್ ಎ ಡಿಫ್ರೆಂಟ್ ಗ್ರೂಪ್. ಅಂದರೆ ಅರ್ಥ ಏನು ಗೊತ್ತಾ, ವಿ ಕ್ಯಾನ್ ಗ್ರೂಪ್, ನೋ ಡೌಟ್ ಅಬೌಟ್ ಇಟ್, ಬಟ್ ವಿ ಕ್ಯಾನ್ ನಾಟ್ ಗ್ರೂಪ್ ಆಲ್ ದ ಒನ್ಸ್ ವಿಚ್ ಆರ್ ಆಲ್ರೆಡಿ ಪ್ರೆಸೆಂಟ್ ಇನ್ ಒನ್ ಗ್ರೂಪ್. ಇದನ್ನು ಇದ್ರ ಜೊತೆಗೆ ಮಾಡಿದ್ದೀರಾ, ವೆಲ್ ಆ್ಯಂಡ್ ಗುಡ್. ಬಟ್ ಇದನ್ನು ಇದ್ರ ಜೊತೆಗೆ ಮಾಡಿದ್ರೆ ದಟ್ ಈಸ್ ನಾಟ್ ಆಕ್ಸೆಪ್ಟೆಡ್, ಇಟ್ಸ್ ಅ ರಿಪಿಟೇಷನ್.
ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಸಿಂಪಲ್, ಇದನ್ನು ತೆಗೆದುಬಿಟ್ಟು ಇವೆರಡನ್ನೂ ಸಪ್ರೇಟಾಗಿ ಹಿಂಗೆ ಮಾಡಬೇಕು ಅಷ್ಟೇ, ಇನ್ನೇನು ಸೊಲ್ಯೂಷನ್ ಇಲ್ಲ ನಿಮಗೆ. ಅವಾಗ 3 ಪೇರ್ಸ್ ಬರುತ್ತೆ. ಅವಾಗ ಏನಾಗುತ್ತೆ ಹೇಳಿ, ಈ 1 ಮಾತ್ರ ಇದ್ರ ಜೊತೆ ಗ್ರೂಪ್ ಆಗಿರುತ್ತೆ, ಈ 1 ಫ್ರೀ ಆಗಿರುತ್ತೆ. ಈ 1 ಸೇರಿಸ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ಹೇಳಿ, ಇದು ಒಂದು ಗ್ರೂಪು, ಇದು ಆಲ್ರೆಡಿ ಒಂದು ಗ್ರೂಪಲ್ಲಿದೆ ಆ್ಯಂಡ್ ಇಟ್ ಈಸ್ ಟ್ರೈಂಗ್ ಟು ಮಿಂಗಲ್ ವಿತ್ 2 ಅದರ್ ಗ್ರೂಪ್ಸ್, ಈ ಗ್ರೂಪ್ ಮತ್ತು ಈ ಗ್ರೂಪ್. ಸೊ ಅಕಸ್ಮಾತ್ ಹಿಂಗಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ರಿಡಂಡೆಂಟ್ ಗ್ರೂಪ್. ಯಾವುದನ್ನು ಈ ಪಿಂಕ್ ಕಲರಲ್ಲಿ ಬರ್ದಿರೋದು ಏನಂತ ಕರಿತೀವಿ, ರಿಡಂಡೆಂಟ್ ಗ್ರೂಪ್. ಸರಿನಾ? ಏನಕ್ಕೆ ಇದು ರಿಡಂಡೆಂಟ್ ಗ್ರೂಪ್ಸ್? ಆಲ್ ಒನ್ಸ್ ಆಫ್ ದಿಸ್ ಪಿಂಕ್ ಆರ್ ಆಲ್ರೆಡಿ grouped and they are also trying to be grouped under 2 different groups. ಸೊ ಇವಾಗ ಎಷ್ಟು ಪೇರ್ಸ್ ಆಯ್ತು ಇಲ್ಲಿ? 4 ಆಯಿತು. ಕರೆಕ್ಟ್? 4 ಪೇರ್ಸ್ ಆಯಿತು ಅಂತಂದರೆ ಫಸ್ಟ್ ಆಫ್ ಆಲ್ ಪೇರ್ಸ್ ನಾವು ಪ್ರಿಫರ್ ಮಾಡಲ್ಲ, ವಿ ಪ್ರಿಫರ್ ಕ್ವಾಡ್ಗೆಲ್ಲ ಆಪರ್ಚುನಿಟಿ ಇಲ್ಲ, ಪೇರ್ಗಳು ಜಾಸ್ತಿ ಆಗ್ತಾ ಹೋಯ್ತು. ನೀವು ಗ್ರೂಪ್ ಮಾಡಬೇಕು ಅಂತಂದರೆ ಕೇರ್ಫುಲ್ಲಾಗಿ ಮಾಡಿ. ಇದನ್ನು ನನಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ, ಪ್ರಾಬ್ಲಮ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಹೆಂಗೆ ಅಂತಂದರೆ, ಈ ಪಿಂಕ್ನ 1 ಗ್ರೂಪ್ ಮಾಡಿಕೊಂಡು ಇದ್ರ ಮೇಲ್ಗಡೆ 1 ಮಾಡಿ ಇದನ್ನು ತೆಗೆದಾಕ್ಬಿಡೋದು, ಇದನ್ನು ತೆಗೆದುಬಿಟ್ಟು ಇದನ್ನು ಗ್ರೂಪ್ ಮಾಡ್ಕೊಳ್ಳಿ. ಅವಾಗ 1 ಪೇರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಇಂಟ್ರಡಕ್ಷನ್ಸ್ ಟು ಕೆ ಮ್ಯಾಪ್. ಸೊ ಕೆ ಮ್ಯಾಪ್ ಬಗ್ಗೆ ಇದೆಲ್ಲ ಒಂದು ಸ್ವಲ್ಪ ಇಂಟ್ರಡಕ್ಷನ್. ಸ್ವಲ್ಪ ನೋಡ್ಕೊಳ್ಳಿ, ಅಟ್ಲೀಸ್ಟ್ ನಿಮಗೆ ಟೇಬಲ್ ಆದರೂ ಬರೆಯೋಕ್ಕೆ ಬರಬೇಕು. ಸರಿನಾ? ಈ ಟೇಬಲ್ ಆದರೂ ಬರೆಯೋಕ್ಕೆ ಬರಬೇಕು. ಟೇಬಲ್ ಬರೆಯೋಕ್ಕೆ ಬಂದರೆ 5 ಮಾರ್ಕ್ಸ್ 5 ನಿಮಿಷದಲ್ಲಿ ಕಳ್ತ್ಕೋಬೋದು ನೀವು. ಫಸ್ಟ್ ಟೈಮ್ ಕ್ಲಾಸಲ್ಲಿ ಪಾಠ ಮಾಡಬೇಕು ಅಂತಂದರೆ ಇಟ್ ಟೇಕ್ಸ್ 1 hour 2 hours, ಬಟ್ ವೆನ್ ಯು ಆ್ಯಕ್ಚುಲಿ ಲರ್ನ್ಡ್ ಇಟ್ ಟು ರಿವೈಸ್ ಇಟ್ ಟೇಕ್ಸ್ ಹಾರ್ಡ್ಲಿ 5 to 10 minutes. 5 ರಿಂದ 10 ನಿಮಿಷ 5 ಮಾರ್ಕ್ಸ್ ಜಾಬಲ್ಲಿರುತ್ತೆ. ಅರ್ಥ ಆಯ್ತಾ? ಒಂದು. ಇನ್ನೊಂದು, ನೀವು ಕ್ಲಾಸ್ ವರ್ಕ್ ನಾನು ಈ ಚಾಪ್ಟರ್ ನೀವೇ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ, ಕರೆಕ್ಟ್ ಅಲ್ವಾ? ಐ ವಿಲ್ ಗಿವ್ ಯು ಫ್ರಮ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸಿಂದ ನೋಟ್ಸಿದೆ ನನ್ನ ಹತ್ರ, ಅಪ್ ಟು ಕೆ ಮ್ಯಾಪ್ವರೆಗೂ ನನ್ನ ಹತ್ರ ಇಲ್ಲ. ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಏನು ಹೇಳಿದ್ರೆ, ಒಂದು ಕ್ವಶನ್ ಕೊಟ್ಬಿಟ್ಟು ಸಿಂಪ್ಲಿಫೈ ದಿ ಬೂಲಿಯನ್ ಎಕ್ಸ್ಪ್ರೆಷನ್ ಬೈ ಯೂಸಿಂಗ್ ಕೆ ಮ್ಯಾಪ್. ಎಸ್, ದಟ್ ಯು ಕ್ಯಾನ್ ಡೂ ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್. ಆ್ಯಂಡ್ ರಿಯಲೈಸ್ ದಿ ಬೂಲಿಯನ್ ಎಕ್ಸ್ಪ್ರೆಷನ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ. ಬೇಸಿಕ್ ಗೇಟ್ಸಿಂದ ಮಾಡಿ ಅಂದರೆ ದ ಮೋಸ್ಟ್ ಈಸಿಯೆಸ್ಟ್. ಅಥವಾ ರಿಯಲೈಸ್ ಬೈ ಯೂಸಿಂಗ್ ನ್ಯಾಂಡ್ ಗೇಟ್ಸ್ ಓನ್ಲಿ ಅಂತ ಕೇಳ್ತಾರೆ. 2 ಪಾಸಿಬಿಲಿಟೀಸ್ ಇದೆ. ರಿಯಲೈಸ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್, ರಿಯಲೈಸ್ ಬೈ ಯೂಸಿಂಗ್ ನ್ಯಾಂಡ್ ಗೇಟ್ಸ್. ಯಾವ್ದಾದ್ರು ಒಂದು ಕೇಳ್ತಾರೆ, ರಿಯಲೈಸ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ ಅಥವಾ ರಿಯಲೈಸ್ ಬೈ ಯೂಸಿಂಗ್ ನ್ಯಾಂಡ್ ಗೇಟ್ಸ್ ಓನ್ಲಿ. ನಾನು 2 ಹೇಳ್ಕೊಡ್ತೀನಿ. ನಿಮಗೆ ಎಕ್ಸಾಮಲ್ಲಿ ಯಾವುದನ್ನು ಕೇಳ್ತಾರೋ ಅದನ್ನು ಮಾತ್ರ ನೀವು ಬರೀರಿ. ಬಿಕಾಸ್ ವಿ ಕೆನಾಟ್ ಪ್ರಿಡಿಕ್ಟ್. ಸಿಂಪ್ಲಿಫಿಕೇಶನ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ ಬೈ ಯೂಸಿಂಗ್ ಎ ಕೆ ಮ್ಯಾಪ್ ಇಸ್ ಸಿಂಪಲ್, ಎಲ್ಲರೂ ಮಾಡ್ತಾರೆ. ಬಟ್ ರಿಯಲೈಸಿಂಗ್ ಇದೆ ಗೊತ್ತಾ, ಬೇಸಿಕ್ ಗೇಟ್ಸ್ ಎಲ್ಲರೂ ಮಾಡ್ತಾರೆ, ನ್ಯಾಂಡ್ ಗೇಟ್ಸ್ ಕೊಟ್ಟರೆ ಕಷ್ಟಪಡ್ತಾರೆ. ನಾನು 2 ಹೇಳ್ಕೊಡ್ತೀನಿ, ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ. 2 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೆಟ್ ದ ಮಾಸ್ಕ್ ವಾಟ್ ಎವರ್ ದೇ ವಿಶ್ ಟು. ಸೊ ಕೆ ಮ್ಯಾಪ್ ಇಸ್ 100% ಗ್ಯಾರಂಟಿಡ್ 5 marks ಕ್ವೆಶನ್. ನಾಳೆ ಫಿಸಿಕ್ಸ್ ತೊಗೊಳ್ತೀನಲ್ವ, ನಾಳೆ 3 ಕ್ಲಾಸಸ್ ತೊಗೊಳ್ತೀನಿ ಕಂಟಿನ್ಯೂಸ್ ಆಗಿ, ಫಿಸಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ನಾಳೆಗೆ ಈ ಕೆ ಮ್ಯಾಪ್ ಚಾಪ್ಟರ್ ವೈಂಡ್ ಅಪ್ ಆಗಬೇಕು. ದೆನ್ ವಿಲ್ ಸ್ಟಾರ್ಟ್ ವಿತ್ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ಒಂದು ಸಲ ನೋಡ್ಕೊಳ್ಳಿ, ಇಲ್ಲಿವರೆಗೂ ಏನೇನು ಮಾಡಿದ್ದೀವಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಯಾವತ್ತಿಂದ ಅವತ್ತು ಕಂಪ್ಲೀಟ್ ಮಾಡಿ, ಆಯಿತಾ? ಇದು ಒಂದೇ ಚಾಪ್ಟರ್ ಲೆಂತಿ, ಮಿಕ್ಕಿದೆಲ್ಲ ಪಟ ಅಂತ ಹೋಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ನೌ ಆ್ಯಂಡ್ ಲೆಟ್ಸ್ ಮೀಟ್ ಟುಮಾರೋ.